ಕರ್ನಾಟಕ ಸಹಕಾರ ಕುಕ್ಕುಟ ಮಹಾಮಂಡಳಿ ಬೆಂಗಳೂರು ಹಾಗೂ ಜಿಲ್ಲಾ ಪಂಚಾಯತ್ ಮತ್ತು ಚನ್ನಪಟ್ಟಣ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ 2025-26ನೇ ಸಾಲಿನ ಯೋಜನೆಯಡಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಸಾಮಾನ್ಯ ವರ್ಗದ ರೈತ ಮಹಿಳೆಯರಿಗೆ ಉಚಿತವಾಗಿ ನಾಟಿ ಕೋಳಿ ಮರಿಗಳು ಮತ್ತು ಹಸುವಿನ ಮ್ಯಾಟ್ಗಳನ್ನು ಶಾಸಕ ಸಿಪಿ ಯೋಗೇಶ್ವರ್ ವಿತರಿಸಿ ಮಾತನಾಡಿದ ಅವರು, ಮನುಷ್ಯನಿಗೆ ನಾಟಿ ಕೋಳಿ ಹೆಚ್ಚು ಪೌಷ್ಟಿಕ ಆಹಾರವಾಗಿದ್ದು ಜೊತೆಗೆ ಆರ್ಥಿಕ ಲಾಭದ ಮೂಲವೂ ಆಗಿದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ನಾಟಿ ಕೋಳಿ ಸಿಗುವುದು ಇಂದು ಕಷ್ಟವಾಗಿದ್ದು, ಸರ್ಕಾರದಿಂದ ನೀಡಿರುವ ಈ ಸೌಲಭ್ಯವನ್ನು ಮಹಿಳೆಯರು ಸದುಪಯೋಗ ಮಾಡಿಕೊಳ್ಳಿ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಕೋಳಿ ಮಂಡಳಿ ಅಂದರೆ ಕುಕ್ಕುಟ ಮಂಡಳಿಯ ಮಾಜಿ ಅಧ್ಯಕ್ಷರು ಅಲ್ಲಿ ನಿರ್ದೇಶಕರಾದಂಥ ನಮ್ಮ ಪಕ್ಷದ ನಾಯಕರಾದಂಥ ಕಾಂತರಾಜರವರು ನಮ್ಮ ತಾಲೂಕಲ್ಲಿ ಕೋಳಿ ಕೊಡ್ತೀವಿ, ತಾವು ಬರಲೇಬೇಕು ಕಾರ್ಯಕ್ರಮಕ್ಕೆ ಅಂತ ಅಂದರು. ನನಗೂ ಇದು ವಿನೂತನವಾದಂಥ ಕಾರ್ಯಕ್ರಮ. ನಾನು ಹಿಂದೆ ಯಾವ ಥರ ಸೆಲೆಕ್ಟ್ ಮಾಡ್ತೀರಿ ಫಲಾನುಭವಿಗಳ ಅಂತ ಅಂದಾಗ, ಇಲ್ಲ ಡಿಪಾರ್ಟ್ಮೆಂಟವರು ಮಾಡ್ತಾರೆ, ನಮ್ಮದೇನು ವೈಯಕ್ತಿಕ ವಿಚಾರ ಇಲ್ಲ, ಡಿಪಾರ್ಟ್ಮೆಂಟು ಸೆಲೆಕ್ಟ್ ಮಾಡಿದವ್ರಿಗೆ ತಾವು ಬಂದು ಕೊಡಬೇಕು ಅಂತ ಹೇಳಿದ್ರು. ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಕಾಂತರಾಜರವರಿಗೆ ಧನ್ಯವಾದಗಳು ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಕುಕ್ಕುಟ ಮಂಡಳಿಯ ಡಾಕ್ಟ್ರು ಮೀನಾರವರು ಮತ್ತು ಇನ್ನೊಬ್ಬರು ನಮ್ಮ ರಾಜ್ಯ ಕುಕ್ಕುಟ ಮಂಡಳಿಯ ನಿರ್ದೇಶಕರು ಮತ್ತು ಈ ನಾಟಿ ಕೋಳಿನ ಅವರೇ ಯಾಚನೆ ಅಂದರೆ ಮರಿ ಮಾಡಿಸ್ತಾರಂತೆ, ಭಾಳ ಅವಾರ್ಡ್ ತೊಗೊಂಡಿದ್ದಾರೆ ಅಂತ ಗೊತ್ತಾಯಿತು. ಅರಸೂರವರು ಅವರಿಗೂ ಮತ್ತು ನಮ್ಮ ಪಶುವೈದ್ಯ ಇಲಾಖೆಯ ನಿರ್ದೇಶಕರು ಡಾಕ್ಟ್ರು ನಜೀರ್ ಅವ್ರಿಗೆ ಮತ್ತು ಎಲ್ಲ ಪಶುವೈದ್ಯ ಇಲಾಖೆಯ ಎಲ್ಲ ಡಾಕ್ಟ್ರವ್ರಿಗೆ, ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳು ಹೇಳ್ತಾ, ಮಾಧ್ಯಮದ ಸ್ನೇಹಿತರಿಗೆ ಹೊಂದಿಸ್ತಾ, ಒಳ್ಳೆಯ ಕಾರ್ಯಕ್ರಮ. ನಾಟಿ ಕೋಳಿಯ ಮಹತ್ವ ನಮಗೂ ನಿಮಗೆಲ್ಲ ಗೊತ್ತೇ ಇದೆ. ಭಾಳ ಮಾಂಸಾಹಾರಿಗಳಂದರೆ ನಮ್ಮ ಜನಗಳಿಗೆಲ್ಲ ತುಂಬ ಪೌಷ್ಟಿಕವಾಗಿ ಆಹಾರ ಸಿಗ್ತಕ್ಕಂಥದ್ದು. ಈಗೆಲ್ಲ ಡಾಕ್ಟ್ರು ಹೇಳ್ತಾರೆ ವಯಸ್ಸಾದವರು ಪ್ರೋಟೀನ್ ತೊಗೋಬೇಕು ಅಂತ. ಪ್ರೋಟೀನ್ ಅಂತ ಅಂದರೆ ಕೋಳಿ ಮಾಂಸದಲ್ಲೇ ಅತಿ ಹೆಚ್ಚು ಪ್ರೋಟೀನ್ ಇರ್ತಕ್ಕಂಥದ್ದು. ಹಾಗಾಗಿ ಕೋಳಿ ಮತ್ತು ನಾಟಿ ಕೋಳಿಯ ಮೊಟ್ಟೆ ಆರೋಗ್ಯವಂತ ಮಕ್ಕಳಿಗೆ, ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತೆ. ಖರ್ಚಿಲ್ಲದೆ ಮನೆ ಮುಂದೆ ಭಾಳ ಜನ ಹಿಂದೆ ನಾವೆಲ್ಲ ನಾಟಿ ಕೋಳಿ ತಿಂದೆ ಬೆಳೆದವ್ರು. ಹಾಗಾಗಿ ನಾಟಿ ಕೋಳಿಯ ಈ ಕಾರ್ಯಕ್ರಮ ಚೆನ್ನಾಗಾಗಲಿ. ನೀವೆಲ್ಲ ತೊಗೊಂಡೋಗಿ ಕೋಳಿ ಮರಿನೇ ಕುಯ್ಕೊತ್ತಿಂದನೇ ಮೊಟ್ಟೆ ಹಾಕಿಸಿ ಮರಿ ಮಾಡಿಸಿ ಮೊಟ್ಟೆ ತಿನ್ನೋಂಗಾಗಲಿ ಅಂತೇಳಿ ತಮಗೆಲ್ಲರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ರಾಜ್ಯ ಕುಕ್ಕುಟ ಮಹಾಮಂಡಳಿ ರಾಜ್ಯ ನಿರ್ದೇಶಕ ಡಿಕೆ ಕಾಂತರಾಜ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕುಕ್ಕುಟ ಮಹಾಮಂಡಳಿ ಮೈಸೂರು ನಿರ್ದೇಶಕ ಸಾಗರ್ ಅರಸ್, ಮಂಡಳಿ ನಿರ್ದೇಶಕರಾದ ಮೀನಾ, ತಾಲೂಕು ಪಶುವೈದ್ಯಕೀಯ ಇಲಾಖೆಯ ಮುಖ್ಯ ವೈದ್ಯಾಧಿಕಾರಿ ನಾಸಿರ್ ಅಹ್ಮದ್, ಚಿಕ್ಕೆರೆ ಕೃಷ್ಣೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಪಶುಪಾಲನಾ ಇಲಾಖೆ ಸಹಯೋಗದಲ್ಲಿ ಇವತ್ತು ಕೋಳಿ ಮರಿ ವಿತರಣೆ ಕಾರ್ಯಕ್ರಮ, ನಾಟಿ ಕೋಳಿ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು, ಮಾಜಿ ಮಂತ್ರಿಗಳು ಆದಂಥ ಸಿಪಿ ಯೋಗೇಶ್ವರ್ ಅವರಿಗೆ ಸ್ವಾಗತವನ್ನು ಕೋರ್ತಾ, ಅದೇ ರೀತಿ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಎಡಿಯವರು ಮತ್ತು ಇರ್ತಕ್ಕಂಥ ಎಲ್ಲ ಫಲಾನುಭವಿಗಳು ಹಾಗೂ ಮಿತ್ರರು ಹಾಗೂ ನಮ್ಮ ಮೈಸೂರು ಪ್ರಾಂತೀಯ ವಿಭಾಗದ ರಾಜ್ಯ ನಿರ್ದೇಶಕರಾದ ಸಾಗರ್ ಅವರೇ ಹಾಗೂ ಎಲ್ಲ ಪತ್ರಿಕಾ ಸ್ನೇಹಿತರೆ, ಇವತ್ತು ಮೊಟ್ಟಮೊದಲನೇದಾಗಿ 2025-26ನೇ ಸಾಲಿನ ನಮ್ಮ ಈ ರಾಜ್ಯ ಸರ್ಕಾರದ ಬಂದ ಅನುದಾನದಲ್ಲಿ ಇವತ್ತು ಮೊಟ್ಟಮೊದಲನೇ ಬಾರಿ ಚನ್ನಪಟ್ಟಣಕ್ಕೆ ಇಡೀ ಜಿಲ್ಲೆಗೆ ಒಂದು ತಾಲೂಕು ಆಯ್ಕೆ ಮಾಡಬೇಕು. ಆ ತಾಲೂಕು ಮೊಟ್ಟಮೊದಲು ನನ್ನ ಸ್ವಂತ ತಾಲೂಕು ಆಗಿದ್ದರಿಂದ ಮತ್ತು ನಮ್ಮ ನಾಯಕರಾದ ಯೋಗೇಶ್ವರವರು ಸಹ ಇಲ್ಲಿ ಇರೋದ್ರಿಂದ ಇವತ್ತು ಈ 199 ಜನ ಫಲಾನುಭವಿಗಳು ಇವತ್ತು ಈ ಕೋಳಿ ಮರಿ ವಿತರಣೆಯನ್ನು ನಾವು ಮಾಡ್ತಾಯಿದ್ದೀವಿ. ಈ ವಿತರಣೆಯಲ್ಲಿ ಯಾವುದೇ ರೀತಿ ಇಲ್ಲದಂಗೆ ಎಲ್ಲ ಪೂರ್ತಿ ಅಡಿಷನಲ್ ಡೈರೆಕ್ಟರ್ಗಳು ಇವರು ಯಾರು ಕೊಟ್ಟಿರ್ತಾರೆ ಅವರೇ ಆಯ್ಕೆ ಮಾಡಿ ಸಮರ್ಪಕವಾಗಿ ಆಯ್ಕೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಇದು ನಾಟಿ ಕೋಳಿ, ಪ್ಯೂರ್ ನಾಟಿ ಕೋಳಿ. ಮತ್ತು ನಮ್ಮ ಡಾಕ್ಟರ್ ಹೇಳ್ದಂಗೆ ಈ ನಾಟಿ ಕೋಳಿಗೆ ಇವತ್ತು ನಮ್ಮ ಸಾಗರ್ ಅವರು ಇಡೀ ರಾಜ್ಯದಲ್ಲಿ ಅವಾರ್ಡ್ ಬಂದಿದೆ, ಅವ್ರದ್ದೇ ಆಚರಿಸಿದೆ. ಆದ್ದರಿಂದ ನಾವು ಪಕ್ಕಾ ನಾಟಿ ಕೋಳಿಗಳನ್ನ ವಿತರಣೆ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಾವು ಸಿಪಿ ಯೋಗೇಶ್ವರ್ ಅವರಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ಅವರಿಗೆ ಬರುವಾಗೆ ಅಲ್ಲ, ದಯಮಾಡಿ ಸಹ ಬರಬೇಕು, ನಾವು ಹೇಳಿ ಮುಂದಕ್ಕೆ ಹಾಕ್ಬೇಕಾಯಿತು. ಫಲಾನುಭವಿಗಳು ಕಾಯ್ತಿದ್ರೆ ಆಯಿತು, ಏನೇ ಕೆಲಸ ಇದ್ದರೂ ಬರ್ತೀನಿ ಅಂತ ಸಂತೋಷದಿಂದ ಬಂದರೆ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಸ್ವಾಗತವನ್ನು ಎಲ್ಲ ರೈತಾಪಿ ವರ್ಗದ ಪರವಾಗಿ ಸ್ವಾಗತವನ್ನು ಕೋರ್ತಾ, ಈ ತಾಲೂಕಿಗೆ ನಾನು
3 ಸರಿ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಸುಮಾರು ಸರಿ ನಾನು ಒಂದು 5ನೇ ಸರಿ 6ನೇ ಸರಿ ಏನೋ ಇದು ಕೋಳಿ ಕೊಡ್ತಾ ಇರೋದು. ಮುಂದಿನ ವರ್ಷದಿಂದ ಹೆಚ್ಚಿನ ರೀತಿ ಅನುದಾನವನ್ನು ನಮ್ಮ ಫೆಡರೇಷನಿಂದ ರೈತರಿಗೆ, ಕೋಳಿ ಸಾಕಾಣಿಕೆದಾರರಿಗೆ ಮತ್ತು ಬಡ ನಿಮ್ಮಂತೆ ಮಹಿಳೆಯರಿಗೆ ಸಹಕಾರ ಮಾಡ್ತೀನಿ ಅಂತ ಹೇಳ್ತಾ ನನ್ನನ್ನು ಮಾತ್ರ ಅವಕಾಶ ಕೊಡುವಂಥ ಎಲ್ಲರಿಗೂ ಓದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.